ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸಖತ್ ಟೇಸ್ಟಿಯಾಗಿರುವಂತಹ ಪೇಡನ ಮಾಡ್ತಾಯಿದ್ದೀನಿ. ಪೇಡ ಮಾಡೋದಕ್ಕೆ ನಾನಿಲ್ಲಿ 1/4 ಕಪ್ಪು ಸಕ್ಕರೆ, 2 ಕಪ್ಪು ಹಾಲಿನ ಪುಡಿ, 1 ಕಪ್ಪು ಹಾಲು, ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ 4ರಿಂದ 5 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಸ್ವಲ್ಪ ಪಾತ್ರೆ ಬಿಸಿಯಾದ ನಂತರ 2 ಕಪ್ ಹಾಲಿನ ಪುಡಿನ ಹಾಕೋಬೇಕು. ನಂತರ ಅದಕ್ಕೆ 1 ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಕಡಿಮೆ ಊರಿನಲ್ಲಿ ಹದವಾಗಿ ಹುರ್ಕೋಬೇಕು. ನಂತರ 1 ಕಪ್ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟುಗಳಾಗದೇ ಇರೋ ಥರ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಬೇಕು. ಪೇಡ ಅಂದರೆ ಹಾಗೆ ಅಲ್ವಾ, ಚೆನ್ನಾಗಿ ಮಗ್ಚಬೇಕು. ನಾನಿಲ್ಲಿ 2 ಕಪ್ ಹಾಲಿನ ಪುಡಿಗೆ 1 ಕಪ್ ಹಾಲನ್ನು ತೊಗೊಂಡಿದ್ದೀನಿ. ಇನ್ ಕೇಸ್ ನೀವೇನಾದರೂ 3 ಕಪ್ ತೊಗೊಂಡಿದ್ರೆ 1.5 ಕಪ್ ಹಾಲು ತೊಗೊಂಡ್ರೆ ಸರಿ ಹೋಗುತ್ತೆ. ಜಾಸ್ತಿ ತೊಗೊಂಡ್ರೆ ತುಂಬ ತೆಳು ಆಗಿಬಿಡುತ್ತೆ. ಹಾಗಾಗಿ ಅಳತೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ 1/4 ಕಪ್ಪು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಕೂಡ ಇವಾಗ ಕರಗಿದೆ. ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸಕ್ಕರೆ ಕರಗಿದೆ, ಸ್ವಲ್ಪನೂ ಕೂಡ ಗಂಟಾಗಿಲ್ಲ. ಹೀಗೆ ಒಂದು 2 ನಿಮಿಷ ಸಿಮ್ಮಲ್ಲಿ ಹಾಗೆ ಬೇಯೋದಕ್ಕೆ ಬಿಡಬೇಕು. ನಂತರ ಇದು ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಲೂ ಸಹ ನಾವು ಸ್ವಲ್ಪನೂ ಕೈ ಬಿಡದೆ 1-2 ನಿಮಿಷ ಹಾಗೆ ತಿರುವಾಕೋತಾ ಇರಬೇಕು. ಮತ್ತೆ 1 ನಿಮಿಷ ಸ್ವಲ್ಪ ಮೀಡಿಯಮ್ ಫ್ಲೇಮಿನಲ್ಲೇ ಬೇಯೋದಕ್ಕೆ ಬಿಟ್ಟು ಮತ್ತೆ ಅದನ್ನು ತಿರುವಾಕೋತಾ ಇರಬೇಕು. ನಾವಿದನ್ನು ಎಷ್ಟು ಕೈ ಬಿಡದೆ ತಿರುವು ಹಾಕ್ತೀವೋ ಅಷ್ಟು ಇದು ನೀಟಾಗಿ ಬರುತ್ತೆ. ಇದಾದ ನಂತರ ಇವಾಗ ಇದು ಪರ್ಫೆಕ್ಟಾಗಿ ಪೇಡ ಮಾಡೋದಕ್ಕೆ ರೆಡಿಯಾಗಿದೆ. ನೋಡಿ, ಫುಲ್ ತಳ ಬಿಟ್ಟಿದೆ ಇವಾಗ. ಈಗ ನಾವಿದನ್ನು ಒಂದು ಪ್ಲೇಟಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಆ ಪೇಡನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾವು ಈ ಹಿಟ್ಟನ್ನು ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದ್ಕೋಬೇಕು. ತುಪ್ಪದಲ್ಲಿ ನಾವೆಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈ ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಘಮ ಬರ್ತಾಯಿದೆ. ನಾದ್ಕೋಬೇಕಾದ್ರೇ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೋಬೋದು. ಫ್ಲೇವರ್ ಇನ್ನೂ ಜಾಸ್ತಿ ಆಗುತ್ತೆ. ನಾದ್ಕೊಂಡಿದ್ದ ನಂತರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಅದನ್ನು ರೋಲ್ ಮಾಡಿ ಅದಕ್ಕೆ ಬೆರಳುಗಳಿಂದ ಹೀಗೆ ಮಾಡಿಕೊಂಡ್ರೆ ಸಾಕು. ಬೆರಳಿಂದ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದರೆ ಪೆನ್ಸಿಲ್ ಅಥವಾ ಪೆನ್ನನ್ನು ಸಹ ನೀವು ಉಪಯೋಗಿಸ್ಕೋಬೋದು. ಜೊತೆಗೆ ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲೂ ಸಹ ಇದನ್ನು ಮಾಡ್ಕೋಬೋದು. ನಾನು ಇದನ್ನು ಡೆಕೋರೇಟ್ ಮಾಡ್ಕೊಳ್ಳೋಕ್ಕೆ ದ್ರಾಕ್ಷಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ. ಪಿಸ್ತನೂ ಸಹ ಯೂಸ್ ಮಾಡ್ಕೋಬೋದು. ಪಿಸ್ತನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೇಕಂದರೆ ಡೆಕೋರೇಟ್ ಮಾಡ್ಕೋಬೋದು. ಗೆಸ್ಟ್ಗಳು ಬಂದಾಗ ಅಥವಾ ಹಬ್ಬಕ್ಕೆ ಇನ್ಸ್ಟಂಟಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಪೇಡನೊಮ್ಮೆ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇನ್ನೂ ಹೆಚ್ಚಿನ ಸ್ವೀಟ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.